ಹಲೋ ಫ್ರೆಂಡ್ಸ್, ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಕಾರ್ನ ಬ್ಯಾಟ್ರಿಯ ಲೈಫ್ನ ಯಾವ ಥರ ಎಕ್ಸ್ಟೆಂಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಅಮೆರಾನ್ ಬ್ಯಾಟ್ರಿ. ಇದನ್ನು ನಾನು ಆಲ್ಮೋಸ್ಟ್ 6 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದೆ. ಬಟ್ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಗಾಡಿನ ಸ್ವಲ್ಪ ಡಿಲೇನ ಅಬ್ಸರ್ವ್ ಮಾಡ್ತಾಯಿದ್ದೆ. ಲೈಕ್ ಮುಂಚೆ ಹೇಗಾಗ್ತಿದೆ ಅಂದರೆ ಜಸ್ಟ್ ಕೀನ ಕ್ರ್ಯಾಂಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗೋದು. ಬಟ್ ಸ್ವಲ್ಪ ಕೆಲವೊಂದು ಫ್ಯೂ ಸೆಕೆಂಡ್ಸ್ನ ಡಿಲೇನ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಬಟ್ ನಾನು ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಹಾಗೇ ಜಸ್ಟ್ ಕಂಟಿನ್ಯೂ ಮಾಡಿದೆ. ಒನ್ ಟೈಮ್ ಏನಾಗ್ಬಿಡ್ತು ಅಂದರೆ ಬ್ಯಾಟ್ರಿ ಕಂಪ್ಲೀಟಾಗಿ ಡೆಡ್ ಆಗಿಬಿಟ್ಟಿದೆ. ಸೊ ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಕಟ್ 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 ಅಂತ ಒಂದು ಸೌಂಡ್ ಬರೋಕ್ಕೆ ಶುರುವಾಯಿತು. ಸೊ ಲಕ್ಕಿಲಿ ಗಾಡಿ ಸ್ಟಾರ್ಟ್ ಆಯಿತು. ಸೊ ಇಮಿಡಿಯೇಟಾಗಿ ರಿಸ್ಕ್ ತೊಗೊಳ್ದಲ್ಲೇ ನಾನು ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗಿ ನೋಡಿದ್ವಿ. ಅಲ್ಲಿ ತೋರಿಸಿದಾಗ ಅಲ್ಲಿ ಬ್ಯಾಟ್ರಿನ ಓಪನ್ ಮಾಡಿ ನೋಡಿದ್ರು. ಬ್ಯಾಟ್ರಿ ಓಪನ್ ಮಾಡಿ ನೋಡಿದಾಗ ಡಿಸ್ಟಿಲ್ ವಾಟರ್ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ನಮಗೇನು ಅವ್ರು ಅಡ್ವೈಸ್ ಮಾಡಿದಂತಂದರೆ ಡಿಸ್ಟಿಲ್ ವಾಟ್ರನ್ನ ಸ್ವಲ್ಪ ಹಾಕಿ ಈಚ್ ಸೆಲ್ಸಲ್ಲೂ. ಫುಲ್ ಹಾಕಿದ್ರೆ ಮತ್ತೆ ಗಾಡಿ ಸ್ಟಾರ್ಟ್ ಆದಾಗ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗಿಬಿಡುತ್ತೆ. ಸ್ವಲ್ಪ ಈಚ್ ಸೆಲ್ಲಲ್ಲಿ ಸ್ವಲ್ಪ ಡಿಸ್ಟಿಲ್ ವಾಟರ್ನ ಹಾಕಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಆ ಥರ ನಂತರ ಯೂಸ್ ಮಾಡಿ ಅಂತ ಹೇಳಿದ್ರು. ಸೊ ಲಕ್ಕಿಲಿ ಈಗ ವರ್ಕ್ ಆಗ್ತಾಯಿದೆ. ಏನು ಅಂತ ಮೇಜರ್ ಇಶ್ಯೂಸ್ನ ನಾನು ಫೇಸ್ ಮಾಡಿಲ್ಲ. ಸ್ಲೈಟ್ ಡಿಲೇ ಇದೆ ಸ್ಟಿಲ್. ಬಟ್ ನನಗೆ ಅವ್ರು ಹೇಳೋದೇನಪ್ಪ ಅಂತ ಅಂದರೆ ಎನಿ ಟೈಮ್ ಪ್ರಾಬ್ಲಮ್ ಕೊಡ್ಬೋದು, ಬಟ್ ಟೆಂಪ್ರರಿಯಾಗಿ ಬ್ಯಾಟ್ರಿನ ರಿವೈವ್ ಮಾಡಿದ್ದೀವಿ ಅಂದರು. ಸೊ ನಾನು ಗಾಡಿನ ಆಲ್ಮೋಸ್ಟ್ 1.5 ವೀಕ್ ರನ್ ಮಾಡಿದೆ. ಈಗ ನೋಡಿ, ನಾನು ಈ ಬ್ಯಾಟ್ರಿ ಸೆಲ್ಸನ್ನು ರಿಮೂವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೇನೆ. ಡಿಸ್ಟಿಲ್ ವಾಟರ್ ಸ್ವಲ್ಪ ಇದೆ, ಅದೇನು ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗಿಲ್ಲ. ಸೊ ಈ ಥರ ಒಂದು ಸಿಂಪಲ್ ಟ್ರಿಕ್ನ ಯೂಸ್ ಮಾಡೋದ್ರಿಂದ ನೀವು ಬ್ಯಾಟ್ರಿ ಲೈಫ್ನ ಎಕ್ಸ್ಟೆಂಡ್ ಮಾಡಬಹುದು. ಮತ್ತು ನೀವು ಹೊಸ ಬ್ಯಾಟ್ರಿ ತೊಗೊಳ್ಳೋ ತನಕ ಈ ಥರ ಟೆಂಪ್ರರಿಯಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ದಿಸ್ ಮೇ ನಾಟ್ ಬಿ ಎ ಪರ್ಮನೆಂಟ್ ಸೊಲ್ಯೂಷನ್.